ಈಗಿಂದ ಈಗ ಹೋಗ್ರಿ ತೊಗೊಂಬರಿ ನಿಮ್ಮ ಹೊಲಕ್ಕೆ ಮಾಡ್ಕೋ ವೀಕ್ಷಕರೇ. ಒಂದು ಗೊಬ್ಬರ ಕಮ್ಮಿ ಆದ್ರೆ ನಡಿತೈತ್ರಿ. ಆದ್ರೆ ಈ ಡೊಣ್ಣ ಅನ್ನೋದು ನಮ್ಮ ಹೊಲದಾಗ ಬತ್ತಂದ್ರೆ 12 ತಿಂಗಳ ಬೆಳೆಸು ವೇಸ್ಟ್ ರೀ. ಇದು 100 ml, ಇದು 100 ml, ಅಂದ್ರೆ 2 ಕೂಡಿ 200 ml 15 ಲೀಟರ್ ಟ್ಯಾಂಕಿಗೆ ಹಾಕಿ ಫಸ್ಟ್ ಕ್ಲಾಸ್ ನಾವು ನೀರಿನಾಗ ಬಿಡ್ಬೇಕ್ರಿ. ನಮ್ಮ ಸರ್ ಔಷಧ ಬಗ್ಗೆನೇ ಹೇಳುವಾರು, ವಿಡಿಯೋ ದೊಡ್ಡದ ಮಾಡಕತ್ತಾರು. ಏನಪ್ಪಾ ಇವರ ಜಲ್ದಿ ಯಾಕೆ ಹೇಳೋರತ್ತ ನಿಮ್ಮ ಮನಸ್ಸಿನಾಗ ಬರ್ತಿರ್ಬೇಕ್ರಿ. ನಾವು ಹಸನ ಒಟ್ಟ ಮಾಡುದಿಲ್ರಿ. ಈ ಒಡ್ಡಿನಾಗ ಹುಲ್ಲು ತೆಳಗ, ಕಾಂಗ್ರೆಸ್ ತೆಳಗ, ಹಬ್ಬು ಗಸದ ತೆಳಗ ಡೊಣ್ಣ ಇದಾವ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿದ್ದೀರಾ? ನಾನು ಆರಾಮದನು, ನೀವು ಆರಾಮದಿರ್ತ ತಿಳ್ಕೋತನು. ಇವತ್ತಿನ ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ತಂದನ್ರಿ. ಯಾಕಂದ್ರೆ ನಮ್ಮ ಕಬ್ಬ ಬೆಳೆದು ಬರವಾಲ್ತು. ಗಡ್ಡಿಗೆ ಗಡ್ಡಿ ಕಿತ್ತು ಬೆಳ್ಳಾಗತೈತಿ. ಕಬ್ಬ ಹಳದಿ ಕಲರ್ ಆಗೈತ್ರಿ. ಮುಂದೆ ಏನು ಕೆಲಸ ಮಾಡಿಬಿಡುವಾತು. ನಾವು 12 ತಿಂಗಳು ಬೆಳೆದ ನಾವು ಇಳುವರಿ ತಕ್ಕೋತೇವೋ ಇಲ್ಲೋ ಅದು ನಮಗ ಗೊತ್ತಿಲ್ಲ. ನಮ್ಮ ವೀಕ್ಷಕರು ಎಷ್ಟೋ ನನಗೆ ಕಾಲ್ ಮಾಡಿ ನನ್ನ ಹತ್ರ ಎಲ್ಲ ಕೇಳಾಕತ್ತಾರು. ಯಾಕೆಂದ್ರೆ ಎಮರ್ಜೆನ್ಸಿ ಒಳಗೆ ವಿಡಿಯೋ ಮಾಡಬಾರ್ದಂತ ಈ ವಿಡಿಯೋ ಮಾಡತ್ತನ್ರಿ. ಯಾರಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ. ಯಾಕೆ ಲೇಟ್ ಮಾಡೋದಾ, ಶುರು ಮಾಡೋನು ಬರ್ರಿ. ರೈತ ಬಾಂಧವ್ರೆ, ನಮ್ಮ ಹೊಲದಾಗ ನಾವು ದುಡಿಯುವಾಗ, ನಾವು ಏನಾರ ಒಂದು ಔಷಧಿ ಮಾಡುವಾಗ ನಮ್ಮ ಶರೀರ ನಾವ ಚೆನ್ನಾಗಿ ಇಟ್ಕೋಬೇಕ್ರಿ. ಗೊತ್ತಿಲ್ಲದ ಔಷಧ ಹೊಡ್ಯಾಕ ಹೋಗಿ ಏನೊಂದು ನಾವು ಮಾಡ್ಕೋಬಾರ್ದ್ರಿ. ಯಾರಿಗಾರೆ ತಲೆ ನೋವ ಮತ್ತು ಹೊಟ್ಟೆ ನೋವ, ಎತ್ತರೆ ಆಗೋದ, ಏನಾರ ಒಂದು ತ್ರಾಸ ಆಗೋದ ಈ ಔಷಧಿ ಹೊಡಿಯೋದ್ರಿಂದ ಆಗ್ತಿರ್ತೈತ್ರಿ. ಇದಕ್ಕೆ ಸೇಫ್ಟಿ ಪ್ರಿಕಾಷನ್ ನಾವು ವಹಿಸ್ಕೋಬೇಕ್ರಿ. ಹೆಂಗಂದ್ರೆ ಕಾಲಾಗ ಬೂಟ್ ಇರಬೇಕು, ಕೈಯಾಗ ಹ್ಯಾಂಡ್ ಗ್ಲೌಸ್ ಹಾಕಿರ್ಬೇಕು, ಮುಖಕ್ಕೆ ಕಟ್ಟಿರ್ಬೇಕು. ಇಷ್ಟೆಲ್ಲ ನಾ ಹೇಳಿದಾಗ ನೀವು ಯಾವ್ದಾರ ಒಂದು ಈ ತರ ಮಾಡ್ಕೋತೀರಂತ ನಾ ತಿಳ್ಕೊತೇನ್ರಿ. ಯಾಕಂದ್ರೆ ಔಷಧ ಹೊಡಿಯೋದ್ನಾಗ ಒಟ್ಟ ಏನು ಗೊತ್ತಾಗೋದಿಲ್ಲ, ಭಾಳ ಎಫೆಕ್ಟ್ ಮಾಡ್ತೈತ್ರಿ. ಇದೇನು ರಾಸಾಯನಿಕದಾಗ ನಾವು ಮಾಡುವಂತ ಏನು ಔಷಧ ಅದಾವ್ರಲ್ಲ ಇವ, ಈ ಔಷಧ ಮನುಷ್ಯಾಗ ಕಿಡ್ನಿಗಾಗ್ಲಿ ಲಿವರ್ಗಾಗ್ಲಿ ಭಾಳ ಎಫೆಕ್ಟ್ ಮಾಡ್ತಾವ್ರಿ. ಮತ್ತು ಶ್ವಾಸ ತಗೋತ್ನಾಗ, ನಾವು ಗಾಳಿ ತಗೋತ್ನಾಗ ನಮಗೆ ಭಾಳ ತ್ರಾಸ ಆಗ್ತದ್ರಿ. ಕಣ್ಣೆಲ್ಲ ಉರಿತಾವು, ಪಾದ ಉರಿತಾವು, ಕೈ ಉರಿತಿರ್ತಾವು. ಅದಕ್ಕಾಗಿ ನೀವು ಔಷಧಿ ಮಾಡೋತ್ನಾಗ ಒಂದು ಸ್ವಲ್ಪ ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಕೊಂಡ ಮುಂದೆ ಹೆಜ್ಜೆ ಇಡುದ ಒಳ್ಳೇದಂತ ನಿಮಗೆ ಹೇಳ್ತೇನ್ರಿ. ನಮ್ಮ ಸರ್ ಔಷಧ ಬಗ್ಗೆನೇ ಹೇಳುವಾರು, ವಿಡಿಯೋ ದೊಡ್ಡದ ಮಾಡಕತ್ತಾರು. ಏನಪ್ಪಾ ಇವರ ಜಲ್ದಿ ಯಾಕೆ ಹೇಳೋರತ್ತ ನಿಮ್ಮ ಮನಸ್ಸಿನಾಗ ಬರ್ತಿರ್ಬೇಕ್ರಿ. ಆದ್ರೆ ನನ್ನ ಕರ್ತವ್ಯ ರೀ, ನೀವು ಹೆಂಗ ಹೊಲ್ಲಾಗಿರ್ಬೇಕು, ನೀವು ಹೆಂಗ ಔಷಧಿ ಹೊಡ್ಕೋಬೇಕು ಅನ್ನೋದು ನಾ ಹೇಳೋ ಕರ್ತವ್ಯ ನಾ ಹೇಳತ್ತೇನ್ರಿ. ಔಷಧಿ ಏನ್ರಿ 1 ಮಿನಿಟ್ ನಾ ಹೇಳ್ಬೋದು. ರೈತ ಬಾಂಧವ್ರೆ, ಡೊನ್ನಿ ಹುಳ ಹತ್ತೋಕಿತ ಮೊದಲು, ರಾಕ್ಷಸ ಹುಳ ನಮ್ಮ ಕಬ್ಬಿಗೆ ಹತ್ತೋಕಿತ ಮೊದಲು ನಾವು ಹುಷಾರಾಗಿರೋದು ಒಳ್ಳೇದ್ರಿ. ಅಂದ್ರೆ 1 ಎಕರೆಕ್ಕೆ ನಾವು ಎಷ್ಟು ಔಷಧಿ ತರಬೇಕು, ನಾವು ಎಷ್ಟು ಹಾಕಬೇಕು ಅಂತ ಹೇಳ್ತೇನ್ರಿ. ನಾ ಅಂತೂ ಈ ಔಷಧಿ ಮಾಡತ್ತೇನ್ರಿ. ನೀವು ಇದ ಔಷಧಿ ಮಾಡ್ಕೊಳ್ರಿ ಅಂತ ನಾ ಹೇಳುದಿಲ್ಲ. ಈಗ ಏನೇನೋ ಕಂಪ್ನಿಗಳು, ಎಷ್ಟೆಷ್ಟೋ ಕಂಪ್ನಿಗಳು ಬಂದವು, ಎಲ್ಲ ಇವ್ರದ್ದು ಔಷಧ ಒಂದರೆ, ಆದ್ರೆ ಕಂಪ್ನಿ ಹೆಸರು ಬೇರೆ ಬೇರೆ ಇರ್ತಾವು. ನಿಮ್ಮ ಸೈಡ್ ಯಾವ್ದು ಚಲೋ ಸಿಗ್ತೈತಿ ಅಂತ ತಂದ ನೀವು ಡೊನ್ನಿಗೆ ಔಷಧಿ ಬಿಡ್ಬೋದ್ರಿ. ನಾ ಬಿಟ್ಟದ ಬಿಡ್ಬೇಕು ಅನ್ನೋದಿಲ್ರಿ. ನಾನು ಏನ್ ಅಂತ ವಿಜ್ಞಾನ ಅಲ್ಲ, ನಿಮ್ಮಂಗ ನಾನು ಒಬ್ಬ ರೈತ. ನಾ ಏನು ಬಿಟ್ಟು ಮಾಡಿರ್ತನು, ನನಗೆ ಯಾವ್ದು ಸಕ್ಸಸ್ ಇರ್ತೈತಿ ಅದನ್ನ ವಿಡಿಯೋ ಮಾಡ್ತಿರ್ತೇನ್ರಿ. ನಾ ಮಾಡಿದಂತ ಔಷಧಿನ ಮಾಡಬೇಕಂತ ಏನಿಲ್ರಿ. ನಿಮ್ಮ ಕಡೆ ಯಾವ್ದು ಚಲೋ ಐತಿ ಅದನ್ನ ತಗೊಂಡ್ ನೀವು ಔಷಧಿ ಮಾಡ್ರಿ. ಏನ್ ಔಷಧಿ ಅಂದ್ರೆ 1 ಎಕರೆಕ್ಕೆ ನಿಮ್ಮ ಡೊಣ್ಣೆ ಹತ್ತಲಿ ಬೇಕಾದ್ರೆ 10 ಬಿಡ್ಲಿ, 10 ಎಷ್ಟು ಹಾಕಬೇಕು, 10 ಎಷ್ಟು ಹಾಕಬೇಕು ಅಂತ ಹೇಳ್ತೇನ್ರಿ. ಎಷ್ಟು ಹಾಕಬೇಕಂದ್ರೆ ಕ್ಲೋರೋ ಪ್ಲಸ್ ಸೈಪರ್ ಮೇತ್ರಿನ್ 50 EC ನೀವು ತೊಗೊಂಬರಿ. ಕ್ಲೋರೋ ಪ್ಲಸ್ ಸೈಪರ್ ಮೇತ್ರಿನ 50 EC ತೊಗೊಂಬರ್ರಿ. ಅದ್ರ ಜೋಡಿ ಲಾಂಬ್ಡಾ ಸಿಗ್ತತ್ರಿ. ಲಾಂಬ್ಡಾ 5% ಅದನ್ನು ನೀವು ತೊಗೊಂಬರ್ರಿ. 1 ಎಕರೆಕ 1 ಲೀಟರ್ ರೀ. 1 ಲೀಟರ್ ತೊಗೊಂಬರ್ರಿ. ಒಂದು 15 ಲೀಟರ್ ಕ್ಯಾನ್ಗೆ ಇದು 100 ml, ಇದು 100 ml. ಅಂದ್ರೆ 1 ಲೀಟರ್ದಾಗ್ರಿ ನೀವು 10 ಡಬ್ಬಿ ಮಾಡಿ 1 ಎಕರೆಕ ನೀವು ಹಾಕಬಹುದ್ರಿ. ಇವು ಎರಡು ಯಾಕೆ ಮಿಕ್ಸ್ ಮಾಡ್ಬೇಕಂದ್ರೆ ಇವು ಎರಡು ಕೆಲಸ ಮಾಡೋದು ಒಂದರೇ, ಆದ್ರೆ ಇವು ಎರಡು ಮಿಕ್ಸ್ ಮಾಡಿದಾಗ ಇಷ್ಟು ಪವರ್ಫುಲ್ ಆಗತೈತಿ. ನಾವು ಹಾಕಿದಂತ ಔಷಧ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತದ್ರಿ. ಡೊಣ್ಣುಳ ಸತ್ತ ಸೈಡ್ ಆಗಿಬಿಡ್ತಾವ್ರಿ. ಇಲ್ಲಿ ನೋಡ್ರಿ, ನಾ ಡ್ರಿಪ್ನ್ಯಾಗ ಬಿಡ್ತನು, ನಾ ಡ್ರಿಚಿಂಗ್ ಮಾಡ್ತನು ಅನ್ನೋದ ನೀವು ಬಿಡ್ರಿ. ನೀವು ಏನ್ ಮಾಡ್ರಿ, ಫಸ್ಟ್ ಒಂದು ನೀರು ಹಾಸ್ಕೋರಿ. ಒಂದು ನೀರು ಹಾಸಿ ಬೋದೆಲ್ಲ ತೊಯ್ಲ್ರಿ ಅಂತ ಇಮ್ಮಿಡಿಯೇಟ್ಲಿ ನೀವು ಏನ್ ಮಾಡ್ರಿ, ನಾ ಹೇಳಿದಂತ ಔಷಧಿ ನಾ ಹೆಂಗ್ ಇಲ್ಲಿಗೆ ಬಿಡಾಗತ್ತಲ್ಲ ಈ ರೀತಿ ನೀವು ಹೊಲ ಬಿಟ್ಟುಕೊಡ್ರಿ. ಈ ರೀತಿ ನೀವು ಹೊಲದಾಗ ಬಿಟ್ರೆ ಒಂದು ಜಗಾನೂ ಉಳಿದಿಲ್ರಿ, ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತೈತಿ. ಒಂದು ಹುಳ ಸಹಿತ ನಮ್ಮ ಹೊಲ ಉಳಿದಿಲ್ರಿ, ಎಲ್ಲ ಸತ್ತ ಮ್ಯಾಲ ಬರ್ತಾವ್ರಿ. ಇಲ್ಲಂದ್ರ ಅಲ್ಲೇ ಕರಿ ಬಿದ್ದು ಹೋಗ್ತಾವ್ರಿ. ಇದನ್ನ ನೀವು ಮಾಡ್ಕೊಳ್ರಿ, ನಾವೆಲ್ಲ ಕಬ್ಬ ಉಳಿಸ್ಕೊಂಡ್ರಿ. ಇಲ್ಲಂದ್ರೆ ನಮ್ಮದ ಇಳುವರಿ ಬರೋದಿಲ್ಲ, ಕಬ್ಬು ಬೆಳೆದಿಲ್ಲ, ಎಲ್ಲ ಗಡ್ಡಿ ಹತ್ತಿ ನಾಶ ಆಗತ್ತದ್ರಿ. ಯಾಕಂದ್ರೆ ನಮ್ಮ ರೈತ ಬಾಂಧವ ಎಷ್ಟೋ ನನಗೆ ಕಾಲ್ ಮಾಡ್ಯಾರು,
ಪಡಕ ಪಡನ ಹಸನಾಗೈತ್ರಿ. ಈಗ ಅರಗಾವಾಗಿ ಪಡಕ ಪಡನ ಹಸನಾಗೈತ್ರಿ. ಯಾಕಂದ್ರೆ ಯಾರಿಗೆ ಸರಿಯಾಗಿ ನೀರ್ ಐತಿ, ಯಾರಿಗೆ ಸರಿಯಾಗಿ ನೀರಿಲ್ಲ. ನೀರು ಇದ್ದವ್ರಿಗೆ ಹತ್ತೈತಿ, ಇಲ್ಲದವ್ರಿಗೆ ಹತ್ತೈತಿ. ಇನ್ನೊಂದು ಹೇಳ್ತೇನ್ರಿ, ಈಗ ನಿಮಗೆ ದೊಣ್ಣೆ ಹತ್ತಿಲ್ರಿ, ಅದಕ್ಕೆ ಏನು ಮಾಡಬೇಕು, ಸೇಮ್ ಪ್ರೊಸೀಜರ್ ಆದ್ರೆ 80 ml ಹಾಕಬೇಕ್ರಿ. ದೊಣ್ಣೆ ಹತ್ತಿತ್ತು 100 ml, ದೊಣ್ಣೆ ಹತ್ತಲಿಲ್ಲ 80 ml. ಇವನು ತೊಗೊಂಬರ್ರಿ. ನಿಮ್ಗೆ ಕ್ಲೋರೋ ಪ್ಲಸ್ ಹೈಪರ್ ಮೆಥ್ರಿನ್ ಸಿಗಲಿಲ್ಲ, ನಿಮ್ಮ ಹತ್ರ ಇಲ್ಲ, ಏನು ಕಾಳಜಿ ಮಾಡಬೇಡ್ರಿ. ನೀವು ಕ್ಲೋರೋ ತೊಗೊಂಬರ್ರಿ. ಕ್ಲೋರೋ 1 ಲೀಟ್ರ, ಲಾಂಬಡಾ 1 ಲೀಟ್ರ. ಇದನ್ನ 100 ml, ಇದನ್ನ 100 ml. ಎರಡೂ ಕೂಡಿಕೆಸಿ ಟ್ಯಾಂಕಿಗೆ ಹಾಕಿ ನೀವು ಜರ ನೀರಿನಾಗ ಬಿಟ್ಟಂಗಾರ ಏನೊಂದು ಉಳಿದಿಲ್ರಿ, ಫಸ್ಟ್ ಕ್ಲಾಸ್ ನಮ್ಮ ಕಬ್ಬು ಉಳಿದು ಬರ್ತದ್ರಿ. ಮತ್ತು ನೀವು ಸರ್ ಇದನ್ನ ಹೇಳ್ತಾರೋ, ಇದನ್ನೇನು ತರೋದು, ಅದನ್ನೇನು ತರೋದ, ಇದೆಲ್ಲ ಬಿಟ್ಟು ಬಿಡ್ರಿ. ನನಗೆ ಏನು ಹಿಡಿಸ್ತತ್ಲೆ ಅದನ್ನ ತಂದನ. ನನಗೇನು ಬೇಕ್ರಿ, ನನ್ನ ಹೊಲ ಹುಳುಗಳೆಲ್ಲ ಹೋಗ್ಬೇಕು. ನಾ ತಂದು ಇದನ್ನ ಬಿಟ್ಟನ್ರಿ, ನನಗೇನೋ ಚಲೋ ಅನಿಸೈತಿ, ಅದಕ್ಕೆ ನಿಮಗೆ ವಿಡಿಯೋ ಮಾಡತ್ತನ್ರಿ. ನಾ ತಂದದ ನೀವು ತರಬೇಕು ಅನ್ನೋದಿಲ್ಲ. ನಿಮಗೆ ಏನು ಇಂಪಾರ್ಟೆಂಟ್ ಮೆಸೇಜ್ ಕೊಡಾಕತ್ತನ ಅಂದ್ರೆ, ಈ ಟೈಮ್ದಾಗ ದೊಣ್ಣೆ ಭಾಳ ಹತ್ತೈತ್ರಿ. ಈ ದೊಣ್ಣೆಗೆ ನೀವು ಔಷಧಿ ಮಾಡ್ಕೋಬೇಕು, ನಿಮ್ಮ ಇಳುವರಿ ನೀವು ಉಳಿಸ್ಕೋಬೇಕ್ರಿ. ಅದಕ್ಕೆ ಈ ವಿಡಿಯೋ ಮಾಡತ್ತನು. ನಿಮ್ಮ ಕಡೆ ಏನು ಯಾವ್ದು ಚಲೋ ಅಂತ ಸಿಗದತ್ಲೆ ಅದನ್ನ ತಂದು ನೀವು ಬಿಟ್ಕೋರಿ. ಇಲ್ಲಪ್ಪ ನನಗೆ ಇದೆಲ್ಲ ತರಕಾಗೋದಿಲ್ಲ ಅಂದ್ರೆ ಹೋಗ್ರಿ ಕೃಷಿ ಕೇಂದ್ರಕ್ಕೆ ಹೋಗಿ ಮೆಟಾರೈಜಿಮ್ ತೊಗೊಂಬರಿ. ಮೆಟಾರೈಜಿಮ್ಗೆ ಏನೇನು ಮಾಡ್ಬೇಕು ಅದನ್ನ ಮಾಡ್ಕೊಂಡು ಮೆಟಾರೈಜಿಮ್ ಹೊಲ ತುಂಬ ಹಾಕೋರಿ, ಅದನ್ನು ನೀವು ಉಳಿಸ್ಕೋರಿ. ನೀವು ಎರಡೂ ನಿಮಗೆ ಹೇಳ್ಕೊಟ್ಟನ್ರಿ. ನಾನು ಯಾವ್ದು ಬೇಕಾದ್ ಮಾಡ್ರಿ, ನಾ ಹೇಳ್ದೆ ನೀವು ತರಬೇಕು ಅನ್ನೋದಿಲ್ರಿ. ಹೋಗ್ರಿ ತೊಗೊಂಬರಿ, ಫಸ್ಟ್ ಕ್ಲಾಸ್ ಈಗಿಂದೀಗ ಹೋಗ್ರಿ, ವಿಡಿಯೋ ನೋಡ್ರಿ, ಈಗಿಂದೀಗ ಹೋಗ್ರಿ ತೊಗೊಂಬರಿ, ನಿಮ್ಮ ಹೊಲಕ್ಕೆ ಮಾಡ್ಕೋ ವೀಕ್ಷಕ್ರಿ. ಒಂದು ಗೊಬ್ಬರ ಕಮ್ಮಿ ಆದ್ರೆ ನಡಿತೈತ್ರಿ. ಆದ್ರೆ ಈ ದೊಣ್ಣೆ ಅನ್ನೋದು ನಮ್ಮ ಹೊಲದಾಗ ಬತ್ತಂದ್ರ 12 ತಿಂಗಳ ಬೆಳೆಸು ವೇಸ್ಟ್ ರೀ. 8 ಗಂಟೆಗೆ 6 ಗಂಟೆಗೆ ಅಲ್ಲೇ ನಿಂತು ಬಿಡತೈತಿ, ಏನೂ ಉಪಯೋಗ ಇಲ್ರಿ. ಇನ್ನೊಂದು ರೈತ ಬಾಂಧವರು ಹೇಳಕ್ಕೆ ಇಷ್ಟಪಡ್ತೇನೆ ರೀ, ನಾವು ದೊಣ್ಣೆ ಹುಳದ ಔಷಧಿ ಬಿಡುವಿತ್ನಾಗ ನಮ್ಮ ಹೊಲದ ಸುತ್ತರಿಗೆ ಫಸ್ಟ್ ಕ್ಲಾಸ್ ನಾವು ಡ್ರಿಚಿಂಗ್ ಮಾಡಕಬೇಕ್ರಿ. ನಾವು ಹೊಲದಾಗ ಹೊಗನೀರಾಗ್ಬಿಟ್ರು ಸಹಿತ ದಂಡಿ ಹಿಡ್ದ ಡ್ರಿಚಿಂಗ್ ಮಾಡಕಬೇಕ್ರಿ. ಯಾಕೆ ದಂಡಿ ಹಿಡ್ದ ಡ್ರಿಚಿಂಗ್ ಮಾಡ್ಬೇಕಂದ್ರೆ, ನಾವು ಒಡ್ಡ ಹಸನ ಮಾಡಿದಿಲ್ರಿ, ನಾವು ಒಟ್ಟ ಮಾಡುದಿಲ್ರಿ. ಈ ಒಡ್ಡಿನ್ಯಾಗ ಹುಲ್ಲು ತೆಳಗ, ಕಾಂಗ್ರೆಸ್ ತೆಳಗ, ಹಬ್ಬು ಗಸದ ತೆಳಗ ದೊಣ್ಣೆ ಅದಾವ್ರಿ. ಅವ ದೊಣ್ಣೆ ನಮ್ಮ ಹೊಲದಾಗ ಹಿಂದಾಗ್ತಾವ್ರಿ. ಆ ದೊಣ್ಣೆ ಜರ ಒಳಗೆ ಬರಬಾರ್ದು. ನಮ್ದು ಜಲ್ದಿ ಕ್ಲಿಯರೆನ್ಸ್ ಆಗ್ಬೇಕಂದ್ರೆ ಫಸ್ಟ್ ಕ್ಲಾಸ್ ಹೊಲದ ಸುತ್ತರಿಗೆ ನೀವು ಕಸ ಹಸನಾಗೆ ತಕೊಂಡು ಆ ಥರ ದೊಣ್ಣೆ ಹಾಕ್ಸೋದು ಭಾಳ ಬಿಡ್ರಿ. ಅಂದ್ರೆ ಅಲ್ಲಿದಲ್ಲೇ ದೊಣ್ಣೆ ನಿಲ್ತಾವ್ರಿ. ಇಲ್ಲ ಮೇಕೋತ್ ಒಳಗೆ ಬರ್ತಾವ್ರಿ. ಇದನ್ನ ಹೇಳ್ಬೇಕಾಗಿತ್ತು, ನಿಮಗೆ ಹೇಳತ್ತನ್ರಿ. ಬೋದ ಜರ ನೆನಿಲಿಲ್ಲ ಅಂದ್ರೆ ದೊಣ್ಣೆ ಸರಿದು ಹೋಗಿ ಅಲ್ಲೇ ಕುಂಡ್ತತ್ರಿ. ಅಲ್ಲಿ ಯಾವ್ದು ಎಫೆಕ್ಟ್ ಆಗೋದಿಲ್ಲ, ದೊಣ್ಣೆ ಅಲ್ಲೇ ಉಳಿದು ಬಿಡ್ತತ್ರಿ. ಅದಕ್ಕಾಗಿ ಈ ರೀತಿ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ ರೈತ ಬಾಂಧವರೇ, ಇಲ್ಲಿ ಯಾವ ರೀತಿ ಫಸ್ಟ್ ಕ್ಲಾಸ್ ನೆನೆದೈತಿ, ಬೋದೆಲ್ಲ ಈ ರೀತಿ ನೆನೆದಿರಬೇಕು, ಕರೆಕ್ಟ್ ಆಗಿ ಔಷಧಿ ಈ ತರ ಹೋಗಿರಬೇಕು. ಯಾರಿಗಾದ್ರೆ ಈ ವಿಡಿಯೋ ಇಷ್ಟ ಆಗಿತ್ತು, ಸರ್ ನಮಗೆ ಹೇಳಿ ಕೊಟ್ಟಾರಪ್ಪ, ನಾ ಹೋಗಿ ಮಾಡ್ತಾನೆ ಅವ್ರು ಯಾರ್ಯಾರಿದ್ರೆ ನಾನು ವಿಡಿಯೋ ಪೂರ್ತಿಯಾಗಿ ನೋಡಿರಿ ಅಂದ್ರೆ ನನಗೊಂದು ಲೈಕ್ ಮಾಡ್ರಿ, ನಿಮಗೆ ಗೆಳೆಯರಿಗೆ ಶೇರ್ ಮಾಡ್ರಿ, ಈ ಕೆಲಸ ಜಲ್ದಿ ಮಾಡ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ. ಆಯ್ತು ರೀ ರೈತ ಬಾಂಧವರೇ, ಹೋಗಿ ಬರೋಣ್ರಿ. ಜೈ ಹಿಂದ್.